ಅವರು ತಮ್ಮ ಬಹುದಿನದ ಒಂದು ಆಸೆ ಇವತ್ತು ಈಡೇರ್ತಾ ಇದೆ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರೇನು ಜನಕ್ಕೆ ಒಂದು ಮಾತನ್ನ ಕೊಟ್ಟಿದ್ರು, ಆಶೆಯನ್ನು ಹೊಂದಿದ್ರು. ಇವತ್ತು ಇಲ್ಲಿ ಬಾಗಲಕೋಟ್ನಲ್ಲಿ ಇವತ್ತೊಂದು ಸಹ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗ್ಬೇಕು ಅಂತ ಹೇಳಿ ಆ ಕನಸು ಇವತ್ತೊಂದು ಸಹ ನನಸಾಗ್ತಾ ಇದೆ. ಇವತ್ತು ವೈದ್ಯಕೀಯ ಕಾಲೇಜಿನ ಒಂದು ಶಂಕುಸ್ಥಾಪನೆ ಮಾಡುವ ಮೂಲಕ ಸಿದ್ದರಾಮಯ್ಯನವರು ಎಚ್.ವೈ. ಮೇಟಿಯವರ ಒಂದು ಆತ್ಮಕ್ಕೆ ನಿಜವಾದಂತ ಒಂದು ಶಾಂತಿಯನ್ನ ಒಂದು ಶ್ರದ್ಧಾಂಜಲಿಯನ್ನು ಕೊಡುವ ಕಾರ್ಯಕ್ರಮವನ್ನು ಇವತ್ತು ಸಹ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಇವತ್ತು ನಮ್ಮ ಅನೇಕ ದಶಕಗಳ ಒಂದು ಹೋರಾಟ, ಇವತ್ತು ಆಲಮಟ್ಟಿ ಅಣೆಕಟ್ಟು 1964ರಲ್ಲಿ ಪ್ರಾರಂಭ ಆಗಿ ತದನಂತರ ಕೃಷ್ಣಾ ನ್ಯಾಯಾಧಿಕರಣ ತೀರ್ಪು ಒಂದು ಬಂತು, ಕೃಷ್ಣಾ ಹಂತ 1, 2 ಆಯಿತು. ಇವತ್ತು ಸುಮಾರು 2 ಲಕ್ಷ ಎಕರೆ ಅಂದಾಜು ಇವತ್ತು ಸಹ ಅವಿಭಾಜ್ಯ ವಿಜಯಪುರ ಜಿಲ್ಲೆ ಮತ್ತು ವಿಶೇಷವಾಗಿ ಬಾಗಲಕೋಟೆಯಲ್ಲಿ ಜನ ಇವತ್ತೊಂದು ಸಹ ಭೂಮಿಯನ್ನು ಕಳ್ಕೊಂಡ್ರು ಕೂಡ ನಮಗೆ ಹಂತ 1, 2 ರಲ್ಲಿ ಇವತ್ತೊಂದು ಸಹ ಬಹುತೇಕ ನಮಗೆ ನೀರಾವರಿ ಆಗಲಿಲ್ಲ. 2 ಲಕ್ಷ ಎಕರೆ ಭೂಮಿಯನ್ನು ಕಳ್ಕೊಂಡಿದೀವಿ, ನಮಗೆ ಸುಮಾರು 75,000 ಎಕರೆಷ್ಟು ನೀರಾವರಿ ಆಯಿತು. ಅದಕ್ಕೆ ಸಮಾನಾಂತರವಾಗಿನೂ ಕೂಡ ನಮಗೆ ನೀರಾವರಿ ಆಗಲಿಲ್ಲ. ಕೃಷ್ಣಾ ನ್ಯಾಯಾಧಿಕರಣ ತೀರ್ಪು 2002ನೇ ತೀರ್ಪು, ಬ್ರಿಜೇಶ್ ಕುಮಾರ್ ತೀರ್ಪು 2010ರಲ್ಲಿ ಬಂದು 13ರಲ್ಲಿ ಇವತ್ತೊಂದು ಸಹ ಸ್ಪಷ್ಟೀಕರಣಗೊಂಡು ಅಂತಿಮಗೊಂಡಿದೆ. ಇವತ್ತು ಸುಮಾರು 1,33,000 ಎಕರೆ, ಅದರಲ್ಲಿ ವಿಶೇಷವಾಗಿ ನಾವು ಸುಮಾರು 75,000 ಎಕರೆ ಇವತ್ತು ರೈತರು ಭೂಮಿಯನ್ನು ಕಳ್ಕೋತಾರೆ. ಅದು ಮುಳುಗಡೆ ಆಗ್ತದೆ. 519ರಿಂದ 524 ಮೀಟರ್ ಏರಿಸುವಾಗ 75,000 ಎಕರೆ ಮುಳುಗಡೆ ಆಗ್ತದೆ. ಆ ಜೊತೆಗೆ ಕೆನಾಲ್ ನೆಟ್ವರ್ಕ್ ಇನ್ನಿತರ ಕಾಮಗಾರಿಗಳಿಗೆ ಮತ್ತು ಸುಮಾರು 20 ಗ್ರಾಮಗಳ ಸ್ಥಳಾಂತರಕ್ಕೆ ಇನ್ನೂ ಸುಮಾರು 1,33,000 ಎಕರೆ. ಬಹಳ ದೊಡ್ಡ ಪ್ರಮಾಣದ ಹಣ ಇದು. ಇವತ್ತು ರೈತರ ಬೇಡಿಕೆ ಏನಾಗಿತ್ತಂದ್ರೆ, ಇವತ್ತು ನಮಗೆ ತಾವು ಒಪ್ಪಂದದ ಆಧಾರ ಮೇಲೆ ಏನು ಮೊದಲನೇ ಹಂತ ಮತ್ತು 2ನೇ ಹಂತದಲ್ಲಿ ಆಯಿತು, ಆ ರೀತಿ ಒಂದು ಕನ್ಸೆಂಟ್ ಆಧಾರ ಮೇಲೆ ಇವತ್ತು ನಮಗೆ ಹಣವನ್ನು ಕೊಡಬೇಕು. ಆ ಹಣವನ್ನು ಉಪಯೋಗಿಸಿ ನಾವು ಬೇರೆ ಕಡೆ ಜಮೀನನ್ನು ತೆಗೆದುಕೋತೀವಿ, ಮತ್ತೆ ನಮ್ಮ ಬಾಳ್ವೆನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಬಹಳ ಕಷ್ಟದ ಕೆಲಸ. ಅದನ್ನು ನಮ್ಮ ಮುಖ್ಯಮಂತ್ರಿಗಳಿಗೆ ತಿಮ್ಮಾಪುರ್ ಅವರು, ಜೆ.ಟಿ. ಪಾಟೀಲ್ರು, ನಾವೆಲ್ಲರೂ ಕೂಡ ಇವತ್ತು ಸಹ ಹೋಗಿ ಶಿವಾನಂದ ಪಾಲ್ರು ಎಲ್ಲ ಏನು ವೇದಿಕೆ ಮೇಲೆ ಎಲ್ಲರೂ ಒತ್ತಾಯ ಮಾಡಿ ಇವತ್ತು ನೀವು ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿದಾಗ ಮುಖ್ಯಮಂತ್ರಿಗಳು ಅನೇಕ ಕಷ್ಟಗಳ ಮಧ್ಯನೂ ಕೂಡ ಬಹಳ ದೊಡ್ಡ ಪ್ರಮಾಣದ ಹಣ ಆಗ್ತದೆ. ಇವತ್ತು 40 ಲಕ್ಷ ರೂಪಾಯಿ ನೀರಾವರಿ ಜಮೀನಿಗೆ, 30 ಲಕ್ಷ ರೂಪಾಯಿ ಇವತ್ತು ವನಭೂಮಿಗೆ ಅಂತೇಳಿ ಘೋಷಣೆ ಮಾಡಿ ಇವತ್ತು ಸಾಂಕೇತಿಕವಾಗಿ ಅದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಹೃದಯಪೂರ್ವಕವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗೆ ನಾವು ಅಭಿನಂದನೆಗಳು ಸಲ್ಲಿಸ್ತೀವಿ. ಬಹಳ ದೊಡ್ಡ ಅಪಾರವಾದಂತಹ ಹಣ ಬೇಕಿರುತ್ತೆ. ಸುಮಾರು 1,33,000 ಎಕರೆ ಅಂದ್ರೆ ಇದು ಸುಮಾರು 40-50 ಕೋಟಿ ರೂಪಾಯಿ ನಾವು ಸಹ ಭೂ ಪರಿಹಾರಕ್ಕೆ ಕೊಡಬೇಕಾಗ್ತದೆ. ಆ ಒಂದು ಕಷ್ಟವಾದಂತಹ ಕೆಲಸವನ್ನ ಇವತ್ತು ಸಹ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವತ್ತು ಆ ಕೆಲಸವನ್ನ ಮಾಡಿ ತೋರಿಸಿದ್ದಾರೆ. ಸಾಂಕೇತಿಕವಾಗಿ ಅದರ ಒಂದು ಪ್ರಾರಂಭ ಇವತ್ತು ನಾವು ಕೂಡ ಫಲಾನುಭವಿಗಳಿಗೆ ಇವತ್ತು ಸಹ ಪರಿಹಾರ ಕೊಡುವ ಮೂಲಕ ಚಾಲನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹೀಗೆ ನಮ್ಮ ಸರ್ಕಾರ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕಳೆದ ಹಿಂದಿನ 13ರಿಂದ 18 5 ವರ್ಷ ಕಾಲ ಮುಖ್ಯಮಂತ್ರಿಗಳಾಗಿ ಇವತ್ತು ಮತ್ತೆ ಈಗ 23ರಲ್ಲಿ ಆಗಿ ಅತಿ ದೀರ್ಘಾವಧಿ ಇವತ್ತು ಮುಖ್ಯಮಂತ್ರಿಯಾಗಿ ಇವತ್ತು ದಿವಸ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಇತಿಹಾಸವನ್ನು ಇವತ್ತು ದಿವಸ ನಿರ್ಮಾಣ ಮಾಡಿದ್ದಾರೆ. ಇವತ್ತು ರೈತರ ಬಗ್ಗೆ, ಬಡ ಜನರ ಬಗ್ಗೆ, ಹಿಂದುಳಿದರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ದಲಿತರ ಬಗ್ಗೆ, ರೈತರ ಬಗ್ಗೆ ಅಪಾರವಾದಂತಹ ಒಂದು ಕಾಳಜಿಯ ಬದ್ಧತೆಯನ್ನು ಹೊಂದಿ ರಾಜ್ಯವನ್ನ ಮುನ್ನಡೆಸಿಕೊಂಡು ಬರುವಾಗಿ ಗ್ಯಾರಂಟಿಗಳ ಯೋಜನೆಯನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಕೂಡ ಅನ್ನ ಭಾಗ್ಯ ಯೋಜನೆ, ಕೃಷಿ ಭಾಗ್ಯ, ಅನೇಕ ಯೋಜನೆಗಳ ಮೂಲಕ ಇವತ್ತು ಬಡವರ ಪರವಾಗಿ ಇವತ್ತು ನಿಂತಂತವರು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು. ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರಾಗಿ ಮೊನ್ನೆ ತಾನೇ 6 ವರ್ಷ ಇವತ್ತು ಸಹ ಒಂದು ತಮ್ಮ ಅವಧಿಯನ್ನು ಇವತ್ತು ಪೂರೈಸಿದ್ದಾರೆ. ಇವತ್ತು ಅವರು ತಮ್ಮ ಸಂಘಟನಾ ಚತುರತೆಯಿಂದ ಹಗಲು ದುಡಿದು ಪಕ್ಷವನ್ನ ಸಂಘಟಿಸಿ ಇವತ್ತು ಕಾಂಗ್ರೆಸ್ ಪಕ್ಷ
ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಹಗಲು ಶ್ರಮಿಸಿದ್ದಾರೆ. ಇವತ್ತು ಅವರು ಬೃಹತ್ ನೀರಾವರಿ ಸಚಿವರಾಗಿ ಈ ಒಂದು ಬೃಹತ್ ಪ್ರಮಾಣದ ಒಂದು ಏನು ಭೂ ಪರಿಹಾರವನ್ನು ಕೊಡಬೇಕು, ಪುನರ್ವಸತಿ ಕಾರ್ಯಗಳನ್ನು ತುಂಬಿಕೊಳ್ಬೇಕು. ಅವರು ಮುಖ್ಯಮಂತ್ರಿಗಳ ಜೊತೆ ಕೂಡಿ ಇವತ್ತು ಈ ಒಂದು ಕೆಲಸವನ್ನು ಯಶಸ್ವಿಯಾಗಿ ಇವತ್ತು ಸಹ ಮಾಡಿ ಇವತ್ತು ರೈತರ ಪರವಾಗಿ ಅವರು ತುಂಬಿಸ ನಿಂತಿದ್ದಾರೆ. ಅವರಿಬ್ಬರಿಗೂ ಕೂಡ ನಾವು ಅಭಿನಂದಿಸಿ ಇವತ್ತು ಜಾಸ್ತಿ ಸಮಯವನ್ನ ತೆಗೆದುಕೋದ್ರೆ ಇನ್ನೂ ಅನೇಕರು ಇವತ್ತು ಸಹ ಮಾತನಾಡೋರಿದ್ದಾರೆ. ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ರು ಇವತ್ತು ಇಲ್ಲಿ ಮೆಡಿಕಲ್ ಕಾಲೇಜನ್ನು ಕೊಡುವ ಮೂಲಕ ಇವತ್ತು ಮುಖ್ಯಮಂತ್ರಿಗಳ ಮತ್ತು HY ಪಾಟೀಲ್ ಅವರ ಆಶಯಂತೆ ಇವತ್ತು ಆ ಕೆಲಸವನ್ನ ಇವತ್ತು ಸಹ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತು ನನ್ನ ಎರಡು ಮಾತಿಗೆ ನಮಸ್ಕಾರ.